ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಬೇಡ ಅಂತ ಬಿಸಾಕ್ತಕ್ಕಂಥ ಒಂದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಈ ರೀತಿ ಟೂಟಿ ಫ್ರೂಟಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದಷ್ಟು ಆಲ್ರೆಡಿ ಹಣ್ಣಿನ ತಿಂದಾಗಿರ್ತಕ್ಕಂಥ ಸಿಪ್ಪೆಗಳನ್ನು, ಕಲ್ಲಂಗಡಿ ಸಿಪ್ಪೆಗಳನ್ನು ತೊಗೊಂಡಿದ್ದೀನಿ. ಈಗ ಕಲ್ಲಂಗಡಿ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಸಾಕಷ್ಟು ನಾವು ಕಲ್ಲಂಗಡಿ ಹಣ್ಣಿನ ತಂದು ಈ ರೀತಿ ತಿಂದು ಸಿಪ್ಪೆನ ಬೀಸಾಡೋದು ಜಾಸ್ತಿ. ಆದರೆ ಇದೇ ಸಿಪ್ಪೆಯಿಂದ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಟುಟ್ಟಿ ಫ್ರೂಟಿನ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಸಿಪ್ಪೆಗಳನ್ನ ನಾನು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಒಂದು ಪ್ಲೇಟ್ನ ತೊಗೊಂಡು ಅಕಸ್ಮಾತ್ ತಿಂದು ಉಳಿದಿರ್ತಕ್ಕಂಥ ಈ ರೀತಿ ಕೆಂಪಾಗಿರ್ತಕ್ಕಂಥ ಅಂಶ ಏನಾದರೂ ಇತ್ತು ಹಣ್ಣಿಂದು ಅಂದರೆ ಅದನ್ನು ತೆಕ್ಕೊಂಡ್ಬಿಡೋಣ. ಲೈಟಾಗಿ ತಕ್ಕೊಳ್ಳಿ. ಹಾಗೆ ಒಂದು ಹಣ್ಣಿನ ಕೆಳಗಡೆ ಇರ್ತಕ್ಕಂಥ ಬಿಳಿ ಭಾಗ ಹಾಗೆ ಸಿಪ್ಪೆ ಮೇಲ್ಗಡೆ ಇರ್ತಕ್ಕಂಥ ಬಿಳಿ ಭಾಗನ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಈ ರೀತಿ ಬಿಳಿ ಭಾಗನ ನಿಧಾನವಾಗಿ ತಕ್ಕೊಳ್ಳುವಾಗ ತುಂಬಾ ಹುಷಾರಾಗಿ ತಕ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ. ಇವಾಗ ಈ ಸಿಪ್ಪೆನ ತೆಗೆದುಬಿಡೋಣ. ನಮಗೆ ಬೇಕಾಗಿರ್ತಕ್ಕಂಥ ಟುಟ್ಟಿ ಫ್ರೂಟಿಗೆ ಬೇಕಾಗಿರ್ತಕ್ಕಂಥ ಬಿಳಿ ಭಾಗ ಸಿಕ್ಕಿದೆ. ಇವಾಗ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ನೈಸಾಗಿ ಕ್ಯೂಬ್ ರೀತಿಯಲ್ಲಿ ಆ ಒಂದು ಟುಟ್ಟಿ ಫ್ರೂಟಿ ಯಾವ ರೀತಿಯಲ್ಲಿರುತ್ತೋ ಅದೇ ರೀತಿಯಲ್ಲಿ ಕ್ಯೂಬ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ನೀರಿನ ಅಂಶ ಇದ್ದರೂ ಪರವಾಗಿಲ್ಲ, ನಡೆಯುತ್ತೆ. ನೋಡಿ ಈ ರೀತಿ ಒಂದು ಸ್ಲೈಸಲ್ಲಿ ನಮಗೆ ಇಷ್ಟು ಟುಟ್ಟಿ ಫ್ರೂಟಿ ಸಿಕ್ಕಿದೆ. ಇವಾಗ ಪ್ರತಿಯೊಂದನ್ನು ಇದೇ ರೀತಿಯಲ್ಲಿ ನಾವು ಮಾಡಿಟ್ಕೊಳ್ಬೇಕು. ಸೈಜ್ ನೋಡಿ ಇದೇ ಸೈಜಲ್ಲಿರಲಿ, ಜಾಸ್ತಿ ದೊಡ್ಡದು ಬೇಡ, ಜಾಸ್ತಿ ಸಣ್ಣದು ಕೂಡ ಬೇಡ. ಇಷ್ಟಾದರೆ ಸಾಕು. ಪ್ರತಿಯೊಂದು ಸ್ಲೈಸ್ನೂ ಕೂಡ ಅಂದರೆ ಪ್ರತಿಯೊಂದು ಕಲ್ಲಂಗಡಿ ಹಣ್ಣಿನ ಸ್ಲೈಸ್ನೂ ಕೂಡ ಒಂದು ಸ್ವಲ್ಪ ಕೆಂಪು ಭಾಗ ತೆಗೆಯೋಣ. ಯಾಕಂದರೆ ಇದು ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಗಟ್ಟಿ ಅಂಶ ಬೇಕು. ಹಾಗಾಗಿ ಕೆಂಪಾಗಿರ್ತಕ್ಕಂಥ ಏನಾದರೂ ಹಣ್ಣಿನ ಒಂದು ಅಂಶ ಇತ್ತು ಅಂದರೆ ತೆಕ್ಕೊಂಡು ಮತ್ತೆ ಇದೇ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಈ ರೀತಿ ಮತ್ತೆ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಒಂದೇ ಸೈಜಲ್ಲಿ ಬರೋ ರೀತಿಯಲ್ಲಿ ಕಟ್ ಮಾಡಿಟ್ಕೊಳ್ಳಿ. ಪ್ರತಿಯೊಂದು ಸ್ಲೈಸ್ನು ಕಟ್ ಮಾಡಿ ಅದರ ಸಿಪ್ಪೆ ತೆಗೆದು ಈ ರೀತಿ ಕ್ಯೂಬ್ ಶೇಪ್ ಒಳಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟು ರೆಡಿಯಾಗಿದೆ. ನಾನು ಜಾಸ್ತಿ ಏನು ತೊಗೊಂಡಿರಲಿಲ್ಲ, ಒಂದು ಅರ್ಧ ಭಾಗ ಹಣ್ಣು ಮಾತ್ರ ನನಗೆ ಸಿಕ್ಕಿತ್ತು. ಇನ್ನರ್ಧ ಹಾಗೆ ಇಟ್ಕೊಂಡಿದ್ದೀನಿ. ಹಣ್ಣನ್ನು ತಿಂದಾದಮೇಲೆ ಮತ್ತೆ ಮಾಡ್ಕೊಂಡ್ರಾಯಿತು ಅಂತ. ನೀವೇನಾದರೂ ಕಂಪ್ಲೀಟಾಗಿ ಒಂದು ಹಣ್ಣು ತಿಂದಿದ್ರಿ ಅಂತಂದರೆ ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋ, ಹತ್ತತ್ರ ಒಂದು ಅರ್ಧ ಕಿಲೋ ಆಗುವಷ್ಟು ನಮಗೆ ಟುಟ್ಟಿ ಫ್ರೂಟಿ ಸಿಗುತ್ತೆ. ಎಲ್ಲನೂ ಒಂದೇ ಶೇಪ್ ಒಳಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಬೇಯಿಸ್ಕೊಳ್ಬೇಕು. ಬಿಸಿ ನೀರಿಗೆ ಹಾಕಿ ಬೇಯಿಸ್ಕೊಳ್ಬೇಕು. ಹಾಗಾಗಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಒಂದಷ್ಟು ನೀರನ್ನ ಸೇರಿಸ್ಕೊಂಡು, ಅಂದರೆ ನಾವು ಹಾಕ್ತಕ್ಕಂಥ ಟುಟ್ಟಿ ಫ್ರೂಟಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು, ಉಪ್ಪು ಹಾಕಬಾರ್ದು, ಹಾಗೆ ಬೇಯಿಸ್ಕೊಳ್ಬೇಕು. ಈ ರೀತಿ ಬಬಲ್ಸ್ ಬಂದಾದಮೇಲೆ ನಾವು ರೆಡಿ ಮಾಡಿರ್ತಕ್ಕಂಥ ಅಂದರೆ ಕಟ್ ಮಾಡಿಟ್ಟಿರ್ತಕ್ಕಂಥ ಟುಟ್ಟಿ ಫ್ರೂಟಿನ ಸೇರಿಸ್ಕೊಳ್ಳೋಣ. ಇವಾಗ ನೋಡಿ ರೆಡಿ ಮಾಡಿರ್ತಕ್ಕಂಥ ಎಲ್ಲನೂ ನಾನು ಸೇರಿಸ್ಕೊಂಡು ಒಂದು ಕುದಿಸ್ಕೊಳ್ಳೋಣ. ಎಲ್ಲಿವರೆಗೂ ಕುದಿಸ್ಕೊಳ್ಬೇಕು ಅಂತಂದರೆ ಟ್ರಾನ್ಸ್ಪರೆಂಟ್ ಆಗಬೇಕು. ಹಾಕಿರ್ತಕ್ಕಂಥ ಒಂದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಈ ಒಂದು ಕಲ್ಲಂಗಡಿ ಹಣ್ಣಿನ ಒಂದು ಸಿಪ್ಪೆನ ಕುದಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಇವಾಗ ನೋಡಿ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತಿದೆ. ಅಂದರೆ ಮೊದಲು ಹಾಕಿದಾಗ ಗಟ್ಟಿ ಅಂಶ ಅನ್ನಿಸ್ತಿತ್ತು. ಇವಾಗ ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ. ಇಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಜಾಸ್ತಿನೂ ಕುದಿಸ್ಕೊಳ್ಬಾರ್ದು. ಯಾಕಂದರೆ ನಾವು ಈ ಒಂದು ಟುಟ್ಟಿ ಫ್ರೂಟಿನ ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡ್ಕೊಳ್ಬೇಕು. ಹಾಗಾಗಿ ತೀರಾ ಹಣ್ಣಿನ ರೀತಿಯಲ್ಲಿ ಕುದಿಸ್ಕೊಳ್ಬಾರ್ದು. ಇಷ್ಟಾದರೆ ಸಾಕು. ಮಧ್ಯಮ ಒಂದು ಅಳತೆಯಲ್ಲಿ ಟುಟ್ಟಿ ಫ್ರೂಟಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇವಾಗ ಇದನ್ನು ಒಂದು ಜರಡಿಗೆ ನಾನು ಸೋಸ್ಕೊಳ್ತಿದ್ದೀನಿ. ನೀರಿನ ಅಂಶನ ಎಷ್ಟು ಸಾಧ್ಯನೋ ಅಷ್ಟು ತಗೊಳ್ಳಿ. ಅಂದಾಗ ಮಾತ್ರ ಕರೆಕ್ಟಾಗಿ ನಮಗೆ ಡ್ರೈ ಕೂಡ ಆಗುತ್ತೆ, ಅದ್ರ ಜೊತೆಗೆ ಸ್ಟೋರ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಈ ರೀತಿ ಒಂದು ಜರಡೆಗೆ ಹಾಕಿ ತೆಕ್ಕೊಳ್ಳಿ. ಇವಾಗ ನೋಡಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ತೊಗೊಂಡಿರೋ ಹಣ್ಣಿನ ಕ್ವಾಂಟಿಟಿ ಕಡಿಮೆ ಆಗಿರೋದ್ರಿಂದ ಒಂದು ಬಟ್ಲಾಗುವಷ್ಟು ಟುಟ್ಟಿ ಫ್ರೂಟಿ ರೆಡಿಯಾಗಿದೆ. ಈ ಸೈಡಲ್ಲಿ ಮತ್ತೆ ಅದೇ ಪಾತ್ರೆಗೆ ನೀರನ್ನ ತೆಗೆದು ಒಂದು ಕಪ್ಪಿಂದ ಒಂದು ಅರ್ಧ ಕಪ್ಪು ಅಥವಾ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಈ ಒಂದು ಸಕ್ಕರೆಗೆ 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಹಣ್ಣನ್ನು ತೊಗೊಂಡಿದ್ದು ಆಯಿತು ಅಂತಂದರೆ ಒಂದು ಸ್ವಲ್ಪ ಶುಗರ್ ಅಂಶನ ಜಾಸ್ತಿ ಸೇರಿಸ್ಕೊಳ್ಳಿ. ಇಲ್ಲಿ ತೋರಿಸಿರೋ ಬಟ್ಟಲ್ಗಿಂತ ಒಂದು ದೊಡ್ಡ ಬಟ್ಲಲ್ಲೇ 1 ಬಟ್ಲಾಗುವಷ್ಟು ಸಕ್ಕರೆನ ಬಳಸ್ಕೊಳ್ಬೇಕು. ಯಾಕಂದರೆ ನಾನಿಲ್ಲಿ ಸ್ವಲ್ಪ ಹಣ್ಣನ್ನು ಕಡಿಮೆ ತೊಗೊಂಡಿದ್ದೀನಿ. ಹಾಗಾಗಿ ಸಣ್ಣ ಬಟ್ಟಲಿಂದ ಒಂದು ಮುಕ್ಕಾಲು ಬಟ್ಲಾಗುವಷ್ಟು ಸಕ್ಕರೆ ಸೇರಿಸ್ಕೊಂಡು ಈ ರೀತಿ ಒಂದ್ಸರಿ ನೀರನ್ನ ಕುದಿಸ್ಕೊಂಡಾದಮೇಲೆ ಈ ಒಂದು ಸಕ್ಕರೆ ನೀರಿಗೆ ನಾವು ರೆಡಿ ಮಾಡಿರ್ತಕ್ಕಂಥ ಅಂದರೆ ಅರ್ಧ ಪ್ರಮಾಣದಲ್ಲಿ ಟ್ರಾನ್ಸ್ಪರೆಂಟ್ ಮಾಡಿರ್ತಕ್ಕಂಥ ಒಂದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಈ ಒಂದು ಸಕ್ಕರೆ ನೀರಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಯಾವ ರೀತಿ ಕುದಿಸ್ಕೊಳ್ಬೇಕು ಅಂತಂದರೆ ಇಲ್ಲಿ ಇರ್ತಕ್ಕಂಥ ಸಕ್ಕರೆ ನೀರು ಕಂಪ್ಲೀಟಾಗಿ ಈ ಒಂದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹೀರ್ಕೊಳ್ಳುತ್ತೆ. ಅಲ್ಲಿವರೆಗೂ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾವು ಕುದಿಸ್ತಾ ಬರಬೇಕು.
ಇಲ್ಲಿ ಕೂಡ ಅರ್ಧ ಮಟ್ಟಿಗೆ ನಮ್ಮದು ಒಂದು ಹಾಕಿರ್ತಕ್ಕಂಥ ಹಣ್ಣಿನ ಅಂಶ ಏನಿದೆ ಅಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ. ಅರ್ಧ ಪ್ರಮಾಣ ನಾವು ನೀರಲ್ಲಿ ಟ್ರಾನ್ಸ್ಪರೆಂಟ್ ಮಾಡಬೇಕು, ಹಾಗೆ ಅರ್ಧ ಪ್ರಮಾಣದಲ್ಲಿ ಈ ಒಂದು ಸಕ್ಕರೆ ನೀರಲ್ಲಿ ಟ್ರಾನ್ಸ್ಪರೆಂಟ್ ಆಗಬೇಕು. ನೋಡಿ, ಹಾಕಿರ್ತಕ್ಕಂಥ ಎಲ್ಲ ಸಕ್ಕರೆ ನೀರು ಕೂಡ ಹೀರ್ಕೊಂಡಿದೆ ಈ ಒಂದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ. ನೋಡಿ, ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಯಿತು. ಇಷ್ಟಾದರೆ ಸಾಕು. ತೀರಾ ನಾವು ನೀರಲ್ಲೇ ಕುದಿಸ್ಬಿಟ್ರೆ ತೀರಾ ಟ್ರಾನ್ಸ್ಪರೆಂಟ್ ಆಗಿ ಇಲ್ಲಿ ಸಕ್ಕರೆನ ಹೀರ್ಕೊಳ್ಳೋದು ಕಡಿಮೆ ಆಗುತ್ತೆ. ಹಾಗಾಗಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ. ಇವಾಗ ನೋಡಿ, ಒಂದು ಅರ್ಧ ಗಂಟೆ ಇಟ್ಟಿದ್ದೆ, ಕಂಪ್ಲೀಟಾಗಿ ತಣ್ಣಗಾಗಬೇಕು. ಹಾಗಾಗಿ ಒಂದು ಅರ್ಧ ಗಂಟೆ ನಾನು ರೆಸ್ಟ್ ಮಾಡೋಕ್ಕಿಟ್ಟಿದ್ದೆ. ಇವಾಗ ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾವು ಬೇಕಂದಂಥ ಕಲರ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಈ ಒಂದು ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಟುಟ್ಟಿ ಫ್ರೂಟಿನ ಒಂದು 3 ಭಾಗವಾಗಿ ಮಾಡ್ಕೊಳ್ತಿದ್ದೀನಿ. ನಿಮಗೆ ಕಲರ್ ಸೇರಿಸೋದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಹಾಗೆ ಕೂಡ ನೀವು ಬಳಸ್ಕೊಳ್ಬೋದು. ಈಗಾಗಲೇ ಟುಟ್ಟಿ ಫ್ರೂಟಿ ರೆಡಿಯಾಗಿದೆ. ಜಸ್ಟ್ ಕಲರಿಗೋಸ್ಕರ ನಾನಿಲ್ಲಿ ಈ ರೀತಿ ಸಪ್ರೇಟ್ ಹಾಕ್ಕೊಳ್ತಿದ್ದೀನಿ. ನಿಮಗೆ ಕಲರ್ ಬೇಡ ಅಂತಂದರೆ ಹಾಗೆ ಬಿಸಿಲಿಗಿಟ್ಟು ಒಣಗಿಸ್ಕೊಳ್ಬೋದು. ನಾನಿಲ್ಲಿ ಕಲರ್ ಇರಲಿ ಅನ್ನೋದಕ್ಕೋಸ್ಕರ ಒಂದು 3 ಭಾಗ ಮಾಡಿಟ್ಕೊಂಡಿದ್ದೀನಿ. ಪ್ರತಿಯೊಂದು ಬಟ್ಲಿಗೆ ಒಂದೊಂದು ರೀತಿಯ ಕಲರ್ನ ಸೇರಿಸ್ಕೊಂಡು ನಾನಿಲ್ಲಿ ಒಂದು 3 ರೀತಿಯ ಕಲರ್ಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದು ಮನೆಯಲ್ಲಿ ನಾನು ನಿಮಗೇನು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ತೆಗೆದು ಮಾಡಿ ತೋರಿಸ್ತಕ್ಕಂಥ ಒಂದು ಟುಟ್ಟಿ ಫ್ರೂಟಿನೇ. ಮತ್ತು ಇಲ್ಲಿ ತೋರಿಸೋದೊಂದು ಹಾಗೆ ಅಂಗಡಿಯಿಂದ ತೊಗೊಂಬಂದು ತೋರಿಸ್ತಿದ್ರಿ ಅಂದ್ಕೊಳ್ಬೇಡಿ. ನಾನು ಏನು ರೆಸಿಪಿ ಮಾಡಿರ್ತೀನಿ ಅದನ್ನೇ ತೋರಿಸ್ತೀನಿ. ನೀವು ಅಲ್ಲಿ ಕೂಡ ಕೆಲವೊಂದು ಸರಿ ಕಮೆಂಟ್ಗಳು ಬಂದಿರುತ್ತೆ, ಪರವಾಗಿಲ್ಲ. ಬಟ್ ಏನು ನಾನು ನಿಮಗೆ ರೆಸಿಪಿ ಮಾಡಿರ್ತೀನಿ ಅದರ ಒಂದು ಔಟ್ಪುಟ್ಟನ್ನೇ ಫೋಟೋದಲ್ಲಿ ಕೂಡ ತೋರಿಸಿರ್ತೀನಿ. ಇವಾಗ ನೋಡಿ, ಆರೆಂಜ್ ಕಲರ್ನ ಹಾಕಿದ್ದೀನಿ. ಆಲ್ಮೋಸ್ಟ್ ರೆಡಿಯಾಗಿದೆ. ಆದರೆ ನೀರು ಅಂಶ ಅನ್ನಿಸ್ಬೋದು ನಿಮ್ಗೆ. ಈ ನೀರನ್ನು ಕೂಡ ನಾವು ಸ್ಟ್ರೈನ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಜಾಸ್ತಿ ನೀರು ಅನ್ನಿಸ್ಬಿಡುತ್ತೆ. ಬಿಸಿಲಿಗೆ ಒಣಗಿಟ್ಟಾಗೂ ಕೂಡ ಬೇಗ ಒಣಗೋದಿಲ್ಲ. ಇವಾಗ ನಾನಿಲ್ಲಿ ಒಂದು 3 ಬಟ್ಲಕ್ಕೂ ಕೂಡ ಒಂದು 3 ಕಲರ್ನ ಫುಡ್ ಕಲರ್ನ ಸೇರಿಸ್ಕೊಂಡು 3 ರೀತಿಯ ಬಣ್ಣಗಳಲ್ಲಿ ಟುಟ್ಟಿ ಫ್ರೂಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡ್ ಕಲರು ಹಾಗೆ ಆರೆಂಜು ಗ್ರೀನ್ ಕಲರಲ್ಲಿ. ಇವಾಗ ನೋಡಿ, ರೆಡಿಯಾಗಿದೆ. 3ಕ್ಕೂ ಒಂದು 3 ರೀತಿಯ ಬಣ್ಣನ ಸೇರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹಾಫ್ ಆನ್ ಅವರ್, ಒಂದು 10 ನಿಮಿಷ ಆದರೂ ಬಿಟ್ಕೊಳ್ಳಿ. ಅಂದರೆ ಬಣ್ಣಗಳನ್ನು ಆ ಒಂದು ಟುಟ್ಟಿ ಫ್ರೂಟಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಒಂದು 10 ನಿಮಿಷ ಇಲ್ಲ ಅಂದರೆ ಅರ್ಧ ತಾಸು ಟೈಮ್ ಇತ್ತು ಅಂದರೆ ಹಾಫ್ ಆನ್ ಅವರ್ ಬಿಟ್ಕೊಳ್ಳಿ. ಇವಾಗ ನೋಡಿ, ಕರೆಕ್ಟಾಗಿ ಕಲರೆಲ್ಲ ಸೆಟ್ ಆಗಿದೆ. ಆದರೂ ಕೂಡ ಕೆಳಗಡೆ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ. ಯಾಕಂದರೆ ಸಕ್ಕರೆ ಪಾಕದಲ್ಲೇ ಹಾಕಿ ತೆಗೆದಿರೋದ್ರಿಂದ ನೀರಿನ ಅಂಶ ಇರುತ್ತೆ. ಹಾಗಾಗಿ ಈ ರೀತಿ ನೀರಿನ ಅಂಶ ಇರೋದನ್ನು ನಾವು ಈ ರೀತಿ ಒಂದು ಜರಡಿಗೆ ಹಾಕಿಬಿಡೋಣ. ಇಲ್ಲಿ ರೆಡಿ ಮಾಡಿರ್ತಕ್ಕಂಥ ಎಲ್ಲ ಟುಟ್ಟಿ ಫ್ರೂಟಿನೂ ಕಲರ್ಸಲ್ಲಿರ್ತಕ್ಕಂಥ ಟುಟ್ಟಿ ಫ್ರೂಟಿನ ನಾನು ಈ ಜರಡಿಗೆ ಹಾಕಿಟ್ಕೊಳ್ತಿದ್ದೀನಿ. ಒಂದಕ್ಕೊಂದು ಕಲಿತಾಗ ಇಲ್ಲಿ ಏನು ಕಲರ್ ಸ್ಪ್ರೆಡ್ ಆಗೋದಿಲ್ಲ. ನೀವು ನೋಡ್ತಿರ್ಬೋದು, ಆಲ್ರೆಡಿ ಹೀರ್ಕೊಂಡಿರೋದ್ರಿಂದ ನಾವು 10 ನಿಮಿಷ ಅಥವಾ ಅರ್ಧ ಗಂಟೆ ಟೈಮ್ ಕೊಟ್ಟಿರೋದ್ರಿಂದ ಕರೆಕ್ಟಾಗಿ ಹೀರ್ಕೊಂಡಿರೋದ್ರಿಂದ ಕಲರ್ ಮಿಕ್ಸ್ ಆಗೋದಿಲ್ಲ. ನೋಡಿ, ಕೆಳಗಡೆ ನೀವು ನೋಡ್ತಿರ್ಬೋದು, ಕೆಳಗಡೆ ಒಂದು ಸ್ವಲ್ಪ ಸಕ್ಕರೆ ಪಾಕ ಕೆಳಗಡೆ ಇದೆ. ಹಾಗಾಗಿ ಈ ರೀತಿ ಹಾಕಿ ಮತ್ತೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡಿ. ಅಂದಾಗ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಈ ಕೆಳಗಡೆ ಒಂದು ಉಳ್ಕೊಂಡಿರುತ್ತೆ. ನೀವು ನೋಡ್ತಿರ್ಬೋದು ನೋಡಿ, ಈ ರೀತಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದು ನಾನು ಒಂದು ಅರ್ಧ ಗಂಟೆ ಮಾತ್ರ ಬಿಸಿಲಿಗೆ ಒಣಗಿಸಿಡ್ತಿದ್ದೀನಿ. ಇದನ್ನು 2 ದಿನ ನೀಟಾಗಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದಾಯಿತು. ಅಥವಾ ಇವಾಗೇನು ಬಿಸಿಲು ಚೆನ್ನಾಗಿದೆ, ಹಾಗಾಗಿ 1 ದಿನ ಆದರೂ ಕಂಪ್ಲೀಟಾಗಿ ಒಣಗಿಸಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ಒಂದು ಟುಟ್ಟಿ ಫ್ರೂಟಿನ ನಾರ್ಮಲ್ ಆಗಿರ್ತಕ್ಕಂಥ ಟುಟ್ಟಿ ಫ್ರೂಟಿಯಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಟೇಸ್ಟ್ ಇರುತ್ತೆ. ಹಾಗೆ ಒಂದು 2 ತಿಂಗಳಾದರೂ ಆರಾಮಾಗಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ, ನಾನು ಕೂಡ ಇಲ್ಲಿ ಬಿಸಿಲಿಗೆ ಒಂದು ಅರ್ಧ ಗಂಟೆ ಮಾತ್ರ ಒಣಗ್ಸೋಕ್ಕಿಟ್ಟಿದ್ದೆ, ಜಾಸ್ತಿ ಏನಿಲ್ಲ. ಇನ್ನೂ ಒಂದು ಚೆನ್ನಾಗಿ ಬಿಸಿಲಿತ್ತು ಅಂದರೆ ಇನ್ನೊಂದು ಗಂಟೆ ಅಥವಾ 1 ದಿನ ಒಣಗಿಸಿಟ್ಕೊಳ್ಳಿ. ನೋಡಿ ಎಷ್ಟು ಕರೆಕ್ಟಾಗಿದೆ. ಒಂದು ಕೂಡ ಕಲರ್ ಎಲ್ಲೂ ಕೂಡ ಸ್ಪ್ರೆಡ್ ಆಗಿಲ್ಲ. ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಟುಟ್ಟಿ ಫ್ರೂಟಿನ ಬೇಡ ಅಂತ ಬಿಸಾಕ್ತಕ್ಕಂಥ ಒಂದು ಕಲ್ಲಂಗಡಿ ಸಿಪ್ಪೆಯಿಂದ ನಾವು ಮಕ್ಕಳಿಗೆ ಮನೇಲೇ ತುಂಬಾ ಹೆಲ್ದಿಯಾಗಿ ಮಾಡಿಕೊಡ್ಬೋದು. ಆದರೆ ಕಲರ್ ನಿಮಗೆ ಬಿಟ್ಟಿದ್ದು ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ನ್ಯಾಚುರಲ್ಲೇ ಕಲರ್ ನಮಗೆ ಯೆಲ್ಲೋ ಕಲರಲ್ಲಿ ಸಿಗುತ್ತೆ ಈ ಟುಟ್ಟಿ ಫ್ರೂಟಿ, ಆ ರೀತಿ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ, ಡ್ರೈ ಮಾಡಿರ್ತಕ್ಕಂಥ ಅಂದರೆ ಒಂದು ಸ್ವಲ್ಪ ಡ್ರೈ ಆಗಿರ್ತಕ್ಕಂಥ ಟುಟ್ಟಿ ಫ್ರೂಟಿನ ನಾನು ಎಲ್ಲ ಕಲರ್ಸನ್ನು ಮಿಕ್ಸ್ ಮಾಡ್ತಿದ್ದೀನಿ. ಕೈಗೆ ಒಂದು ಸ್ವಲ್ಪ ಕೂಡ ಕಲರ್ ಅಂಟುತ್ತಿಲ್ಲ, ನೀವು ನೋಡ್ತಿರ್ಬೋದು. ಈ ರೀತಿ ಕರೆಕ್ಟಾಗಿ ಹೀರ್ಕೊಳ್ಬೇಕು ಅಂತಂದರೆ ಹೇಳಿರ್ತಕ್ಕಂಥ ಪ್ರೊಸೆಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ಹಾಗೆ ಬಿಸಿ ಇದ್ದಾಗ ಏನಾದರೂ ಟುಟ್ಟಿ ಫ್ರೂಟಿಗೆ ನೀವು ಬಣ್ಣ ಹಾಕಿದಾಯಿತು ಅಂದರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತಣ್ಣಗಾದಮೇಲೆ ಬಣ್ಣ ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡಿರ್ತಕ್ಕಂಥ ಟುಟ್ಟಿ ಫ್ರೂಟಿ ಅಂತ ಅನಿಸೋದೇ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ನ್ಯಾಚುರಲ್ಲಾಗಿ ಈ ಒಂದು ಟುಟ್ಟಿ ಫ್ರೂಟಿ ರೆಡಿಯಾಗಿದೆ. ನೋಡಿ, ತುಂಬಾ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ. ಐಸ್ ಕ್ರೀಮ್ ಮಾಡಿದಾಗಲಿ ಅಥವಾ ಸ್ವೀಟ್ ರೆಸಿಪಿ ಮಾಡಿದಾಗ ಈ ಒಂದು ರೆಸಿಪಿನ ನೀವು ಬಳಸ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.